The Lord has been very good to all of us. He's kept us alive and He's given us great health. And you have come and joined this morning. It's wonderful to see you. It's wonderful to worship. It's wonderful to hear the voice of God and be blessed. May the Lord be glorified. Come, let's worship Him. ಕರ್ತನಲ್ಲಿ ಪ್ರೀತಿಯ ದೇವ ಜನರೇ, ಈ ದಿನದ ಆರಾಧನೆಗಾಗಿ ಮತ್ತೊಂದು ಆವರ್ತಿ ನಿಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸುತ್ತೇವೆ. ನಮಗೆ ದೇವರ ಸಮಕ್ಷಮದಲ್ಲಿ ಪ್ರವೇಶ ಸಿಗುತ್ತದಲ್ಲ, ಅದೊಂದು ವಿಶೇಷವಾದ ಆಶೀರ್ವಾದ. ಅದರ ಜೊತೆಗೆ ಕರ್ತನು ನಮ್ಮೊಂದಿಗೆ ಮಾತನಾಡುವುದಕ್ಕೆ ಇಷ್ಟಪಡುತ್ತಾನಲ್ಲ, ಅದು ಇನ್ನೂ ಮಹತ್ತರವಾದಂಥ ಒಂದು ಆಶೀರ್ವಾದ. ನನ್ನ ಪ್ರಿಯ ದೇವ ಜನರೇ, ಊಹಿಸಿಕೊಳ್ಳ್ರಿ, ದೇವರು ನಮ್ಮೊಂದಿಗೆ ಅನ್ಯೋನ್ಯತೆಯಲ್ಲಿರಲು ಇಷ್ಟಪಡುತ್ತಾನೆ, ನಮ್ಮೊಂದಿಗೆ ಸಂವಾದಿಸಲು ಇಷ್ಟಪಡುತ್ತಾನೆ, ನಮ್ಮೊಂದಿಗೆ ತನ್ನ ಸ್ನೇಹವನ್ನು ಹಂಚಿಕೊಳ್ಳಲು ಇಷ್ಟಪಡುತ್ತಾನೆ. ಮಹೋನ್ನತನಾದ ದೇವರು ಈಗ ಇಲ್ಲಿ ನಮ್ಮ ಮಧ್ಯದಲ್ಲಿದ್ದಾನೆ. ಬನ್ನಿರಿ, ಆತನನ್ನು ಸ್ತುತಿಸೋಣ, ಕೊಂಡಾಡೋಣ, ಆರಾಧಿಸೋಣ ಮತ್ತು ಆತನ ಸ್ವರವನ್ನು ಕಿವಿಗೊಟ್ಟು ಆಲಿಸೋಣ ಮತ್ತು ಆತನ ಮಾತುಗಳಿಗೆ ವಿಧೇಯರಾಗೋಣ. ಬನ್ನಿರಿ. ಮತ್ತು ಈಗ ಕೂಟವನ್ನು ಪ್ರಾರ್ಥನೆಯೊಂದಿಗೆ ಸಭಾಪಾಲಕರು ಪ್ರಾರಂಭಿಸಲಿಕ್ಕಿದ್ದಾರೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಜೀವ ಸ್ವರೂಪನಾಗಿರುವ ನಮ್ಮ ತಂದೆಯಾದ ದೇವರೇ, ಅಪ್ಪ, ಈ ದಿನಕ್ಕಾಗಿ ನಿನಗೆ ಸ್ತೋತ್ರವಾಗಲಿ. ನೀನು ಮಹೋನ್ನತನೇ, ನಿಜ, ನೀನು ಶ್ರೇಷ್ಠನಾಗಿರುವವನು, ನೀನು ಜೀವಂತನಾಗಿ ಕರ್ತನೆ, ನೀನು ಪುನರುತ್ಥಾನವಾಗಿ ಜೀವಂತವಾಗಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಕರ್ತ, ಈ ಸಮಯದಲ್ಲಿ ಪ್ರತ್ಯೇಕವಾಗಿ ಟ್ಯೂನಿನ್ ಆಗಿರುವಂಥ ಎಲ್ಲ ಸಹೋದರ ಸಹೋದರಿಯರಿಗಾಗಿ, ಮಕ್ಕಳಿಗಾಗಿ ನಿನಗೆ ಸ್ತೋತ್ರ. ನಿನ್ನ ಸ್ವರವನ್ನು ಕೇಳಿಸಿಕೊಳ್ಳುವಂತೆ ನಾವು ಬಂದಿರುವಾಗ ನೀನು ಮಾತನಾಡು, ಮಹಿಮೆ ಹೊಂದು, ಆರಾಧನೆಯಲ್ಲಿಯೂ ಕೃಪೆಯನ್ನು ಕೊಟ್ಟು ನಡೆಸು. ಮತ್ತು ಕರ್ತನೆ, ಬಾರಿಸುವಂಥ ಒಂದೊಂದು ವಾದ್ಯವಾಗಲಿ, ನುಡಿಸುವಂಥ ವಾದ್ಯವಾಗಲಿ, ಹಾಡುವಂಥ ಒಂದೊಂದು ಸಂಗೀತವಾಗಲಿ, ಎಲ್ಲವೂ ನಿನ್ನ ಮಹಿಮೆಗೋಸ್ಕರ ಆಗುವಂತೆ ಸಹಾಯ ಮಾಡು. ಪ್ರಾರ್ಥನೆ ಕೇಳಿಬಿಟ್ಟಿದ್ದೀನಿ, ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಸ್ವಾಮಿಯ ಪರಿಶುದ್ಧ ನಾಮದಲ್ಲಿ ಬೇಡಿದೆ ನಮ್ಮ ಸ್ವರ್ಗೀಯ ತಂದೆ, ಆಮೆನ್. ಶುದ್ಧ ಶುದ್ಧ ಸರ್ವಶಕ್ತ ದೇವಾ, ಹರ್ಷದಿಂದ ಹಾಡಿ ಕೊಂಡಾಡು ಮಾನವೇ. ಶುದ್ಧ 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 ಕೃಪ ಪರಿಪೂರ್ಣ, ಓ ತ್ರಯೇಕ ದೇವಾ, ಸ್ತುತಿ ನಿನಗೆ. ಶುದ್ಧ 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 ಸ್ವರ್ಗಲೋಕ ಸೈನ್ಯ, ನಿನ್ನ ಮುಂದೆ ಬೆರೆತು ಆರಾಧಿಸುವುದು. ನಾವು ಕೂಡ ಈಗ ಭಕ್ತಿ ಭಾವದಿಂದ ರಾಗವನ್ನು ಎತ್ತಿ ಸ್ತುತಿಗೈದೆವು. ನನ್ನ ಪವಿತ್ರ ಯೇಸು ನನಗೆ ಎಲ್ಲವೂ, 10,000ಗಳಲ್ಲಿ ಶ್ರೇಷ್ಠನು. ತಾಗಿನ ತಾವರಿಯ ಕಣ್ಣಿನ ಕಾನಲ್ಲಿ ನನ್ನ ಶುದ್ಧೀಕರಣಗಳೆಲ್ಲವಾ. ಕಷ್ಟ ದುಃಖ ಕಾಲದಲ್ಲಿ ನನಗಾಶ್ರಯವು, ಚಿಂತ ಭಾರವೆಲ್ಲ ನಾನು ಹಾಕುವೆ. ಆತನಲ್ಲಿ ನಾನೇ
ಮತ್ತೊಂದು ಆರಾಧನೆಯ ದಿನ. ಕ್ರಿಸ್ತೇಸುವಿನ ಮಧುರ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸಿ ಶುಭ ಹಾರೈಸುತ್ತೇವೆ. ಈ ದಿನ ಯೇಸುಸ್ವಾಮಿಯ ಪುನರುತ್ಥಾನವಾಗಿರುವ ದಿನವೆಂದು ನಾವೆಲ್ಲರೂ ಕೂಡ ಒಪ್ಪಿಕೊಂಡು ನಂಬಿದ್ದೇವೆ. ಇಡೀ ಜಗತ್ತಿಗೆ ಶ್ರೇಷ್ಠವಾದ ನಿರೀಕ್ಷೆಯನ್ನು ತನ್ನ ಪುನರುತ್ಥಾನದಲ್ಲಿ ತನ್ನ ವಿಶ್ವಾಸಿಗಳಿಗೆ ದಯಪಾಲಿಸಿರುವಂಥ ಪ್ರಭುವಾದ ಯೇಸು ಕ್ರಿಸ್ತನು. ಆತನ ಕುರಿತು ನಾವು ವಾಕ್ಯಗಳನ್ನು ಧ್ಯಾನ ಮಾಡೋಣ, ಆರಾಧನೆಯನ್ನು ಮಾಡಿದ್ದೇವೆ. ಈಗ ವಾಕ್ಯ ಕೇಳುವಂಥ ಸಮಯಕ್ಕೆ ನಾವು ಬಂದು ನಿಂತಿದ್ದೇವೆ. ಪ್ರಾರ್ಥನೆಯೊಂದಿಗೆ ನಾವು ಸಿದ್ಧರಾಗುತ್ತಾ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ನಮ್ಮನ್ನು ಕ್ರಿಸ್ತನಲ್ಲಿ ಮಕ್ಕಳೆಂದು ಸ್ವೀಕರಿಸಿ ನಮ್ಮನ್ನು ಸಾಕಿ ಸಲಹುತ್ತಿರುವಂಥವರೇ, ನಿನ್ನ ಮಗನೂ ನಮ್ಮ ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತನಿಗಾಗಿ ಸ್ತೋತ್ರ ಸಲ್ಲಿಸುತ್ತಾ ಈ ದೇವರ ವಾಕ್ಯದ ಧ್ಯಾನದ ಸಮಯವನ್ನು ಕೂಡ ನೀನು ಆಶೀರ್ವದಿಸು. ಪವಿತ್ರಾತ್ಮನ ಮೂಲಕ ನಮ್ಮೊಂದಿಗೆ ವ್ಯವಹರಿಸು, ಮಾತನಾಡು, ಸತ್ಯದೆಡೆಗೆ ನಡೆಸು, ಭಕ್ತಿ ವೃದ್ಧಿಯೊಂದಿಗೆ ನಿನ್ನನ್ನು ಸೇವಿಸುವ ಹಾದಿಯಲ್ಲಿ ಸಾಗಿಸು. ಇವೆಲ್ಲವುಗಳು ನಿನ್ನ ಘನತೆಗಾಗಿಯೂ ನಿನ್ನ ಮೆಚ್ಚುಗೆಗಾಗಿಯೂ ಸಾಗಿಸಬೇಕೆಂದು ಯೇಸು ಕರ್ತನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿದ್ದೇನೆ ತಂದೆಯೇ, ಆಮೇನ್. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವ ದೇವರ ವಾಕ್ಯದ ಭಾಗವು ಲೂಕನ ಸುವಾರ್ತೆ 9ನೇ ಅಧ್ಯಾಯ ಅದರ 23ನೇ ವಚನ. ಲೂಕನ ಸುವಾರ್ತೆ 9ನೇ ಅಧ್ಯಾಯ ಅದರ 23ನೇ ವಚನ. ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳೋಣ. ಇದಲ್ಲದೆ ಆತನು ಎಲ್ಲರಿಗೂ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ದಿನಾಲು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ವಾಕ್ಯದ ಹಿನ್ನೆಲೆಯನ್ನು ಕೂಡ ನಾವು ಗಮನಿಸಿ ಈ ವಾಕ್ಯದ ಧ್ಯಾನಕ್ಕೆ ನಾವು ಸಾಗೋಣ. ಈಗಾಗಲೇ ಯೇಸುಸ್ವಾಮಿಯನ್ನು ಹಿಂಬಾಲಿಸುತ್ತಿದ್ದವರಿದ್ದರು. ಆ ಹಿಂಬಾಲಕರಲ್ಲಿ ಯೇಸುಸ್ವಾಮಿ ತಾನು ಯಾರೆಂಬುದನ್ನು ಶಿಷ್ಯರಿಂದಲೇ ಪ್ರಕಟಗೊಳ್ಳುತ್ತಾನೆ. ಈತನು ಬರಬೇಕಾಗಿರುವ ದೇವರ ಕುಮಾರನು, ಮೆಸ್ಸಿಯನು ಎಂಬುದಾಗಿ ಪ್ರಕಟಗೊಂಡ ನಂತರ ಯೇಸುಸ್ವಾಮಿ ತನ್ನ ಹಿಂಬಾಲಕರಲ್ಲಿ ತನ್ನ ಜೀವನದ ಉದ್ದೇಶ, ತಂದೆ ಯಾಕೆ ನನ್ನನ್ನು ಲೋಕಕ್ಕೆ ಕಳುಹಿಸಿಕೊಟ್ಟಿದ್ದಾನೆ ಎನ್ನುವ ಉದ್ದೇಶವನ್ನು ಮೊದಲನೆಯ ಬಾರಿಗೆ ಹಂಚಿಕೊಳ್ಳುತ್ತಾ, ತಾನು ಶಿಲುಬೆಯಲ್ಲಿ ಮರಣ ಹೊಂದತಕ್ಕವನು ಮತ್ತು ಹೇಗೆ ಆ ಮರಣವನ್ನು ಹೊಂದಬೇಕು ಎಂಬುದನ್ನು ತಿಳಿಸುತ್ತಾ ಬರುತ್ತಾನೆ. ಮನುಷ್ಯ ಕುಮಾರನು ಬಹು ಕಷ್ಟಗಳನ್ನು ಅನುಭವಿಸಿ ಹಿರಿಯರಿಂದಲೂ ಮಹಾಯಾಚಕರಿಂದಲೂ ಶಾಸ್ತ್ರಿಗಳಿಂದಲೂ ನಿರಾಕೃತನಾಗಿ ಕೊಲ್ಲಲ್ಪಟ್ಟು 3ನೇ ದಿನದಲ್ಲಿ ಜೀವಿತನಾಗಿ ಎಬ್ಬಿಸಲ್ಪಡಬೇಕಾಗಿದೆ ಎಂದು ತನ್ನ ಮರಣ, ಹೇಗೆ ಆ ಮರಣವನ್ನು ಅನುಭವಿಸುತ್ತಾನೆ, ಎಲ್ಲಿ ಅನುಭವಿಸುತ್ತಾನೆ, ಇವೆಲ್ಲವುಗಳನ್ನು ಯೇಸು ಯಾರೆಂದು ಅರಿಕೆ ಮಾಡುವ ತನ್ನ ಹಿಂಬಾಲಕರಿಗೆ ತಿಳಿಸಿದ್ದಾನೆ. ಆನಂತರದಲ್ಲಿ ಯೇಸು ಸ್ವಾಮಿ ಇದೊಂದು ಮುಕ್ತ ಅವಕಾಶ ಅಥವಾ ಮುಕ್ತ ಆಹ್ವಾನವನ್ನು ನೀಡುತ್ತಾ ಪ್ರಾರಂಭಿಸ್ತಾನೆ ಅವರೊಟ್ಟಿಗೆ ಮಾತನಾಡೋದಕ್ಕೆ. ಇದಲ್ಲದೆ ಆತನು ಎಲ್ಲರಿಗೂ, ಈ ಎಲ್ಲರಿಗೂ ಅನ್ನುವ ಈ ಪದದಲ್ಲಿ ಇವತ್ತಿಗೂ ಕೂಡ ಈ ಆಹ್ವಾನ ಮುಕ್ತವಾಗಿ ತೆರೆಯಲ್ಪಟ್ಟಿದೆ ಎಂಬುದಾಗಿ ಹೇಳಲಿಕ್ಕೆ ನಾನು ಭಾವಿಸ್ತೇನೆ. ಇವತ್ತಿಗೂ ಕೂಡ ಈ ಆಹ್ವಾನ ಒಂದು ರೀತಿಯಾದ ತೆರೆದ ಆಹ್ವಾನ. ಎಲ್ಲರೂ ಯಾವುದೋ ಒಂದು ರಾಷ್ಟ್ರಕ್ಕೆ ಸೀಮಿತವಾದವರಲ್ಲ, ಒಂದು ಬಣ್ಣಕ್ಕೆ ಸೀಮಿತವಾದವರಲ್ಲ. ಎಲ್ಲರಿಗೂ ಕೂಡ ಈ ಆಹ್ವಾನವು ಇಂದಿಗೂ ಕೂಡ ಪ್ರಸ್ತುತವಾಗಿದೆ ಎಂಬುದಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇಂದಿಗೂ ಕೂಡ ಈ ಆಹ್ವಾನ, ಒಂದು ಮುಕ್ತ ತೆರವು ಎಲ್ಲರನ್ನು ಆಹ್ವಾನಿಸುತ್ತಿದ್ದಾರೆ. ಹಾಗಾದರೆ ಯೇಸುಸ್ವಾಮಿಯನ್ನು ಹಿಂಬಾಲಿಸುವುದಕ್ಕಿರುವ ಷರತ್ತುಗಳೇನು ಅಥವಾ ಲಕ್ಷಣಗಳೇನೆಂಬುದಾಗಿ ಯೇಸುಸ್ವಾಮಿಯ ನುಡಿಯಿಂದಲೇ ನಾವು ಪಟ್ಟಿ ಮಾಡೋಣ. ಯೇಸುಸ್ವಾಮಿ ಏನು ಹೇಳ್ತಾನೆ? ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ. ಹಾಗಾದರೆ ಹಿಂಬಾಲಕರಿಗೆ ಮನಸ್ಸಿದ್ದರೆ,
ಮನಸ್ಸಿದ್ದು ಹಿಂಬಾಲಿಸುವುದಕ್ಕೆ ಬಯಸುವುದಾದರೆ ಯೇಸುಸ್ವಾಮಿ ನುಡಿಯುವುದೇನೆಂದರೆ, ಮೊದಲನೇ ಲಕ್ಷಣ ತನ್ನನ್ನು ನಿರಾಕರಿಸಿಕೊಳ್ಳಬೇಕು, ಸೆಲ್ಫ್ ಡಿನಾಯಲ್, ತನ್ನನ್ನು ನಿರಾಕರಿಸಿಕೊಳ್ಳಬೇಕು. ಎರಡನೆಯ ಲಕ್ಷಣ ತನ್ನ ಶಿಲುಬೆಯನ್ನು ಹೊತ್ತುಕೊಳ್ಳಬೇಕು ಮತ್ತು ದಿನಾಲು ಆತನ ಹಿಂದೆ ಹೋಗಬೇಕು. ಸೊ ಇಲ್ಲಿ ಬಹು ಸ್ಪಷ್ಟ, ಮನಸ್ಸಿದ್ದು ಹಿಂಬಾಲಿಸುವುದು ಮತ್ತು ಸ್ವನಿರಾಕರಣೆ, ತಮ್ಮನ್ನು ನಿರಾಕರಿಸಿಕೊಳ್ಳಬೇಕು, ಶಿಲುಬೆಯನ್ನು ಹೊತ್ತುಕೊಳ್ಳಬೇಕು, ದಿನಾಲು ಹೊತ್ತುಕೊಳ್ಳುತ್ತಾ ನಿರಾಕರಿಸುತ್ತಾ ಆತನ ಹಿಂದೆ ಹೋಗುವವರಾಗಿರಬೇಕು. ಇದು ಯೇಸುಸ್ವಾಮಿಯ ಆಹ್ವಾನದಲ್ಲಿ ಅಡಕವಾಗಿರುವಂಥ ಲಕ್ಷಣಗಳು ಅಥವಾ ಷರತ್ತುಗಳಂತ ನಾವು ನಿರ್ಧರಿಸಬಹುದು. ಹಾಗಾದರೆ ಈ ಸ್ವನಿರಾಕರಣೆ, ತನ್ನನ್ನು ನಿರಾಕರಿಸಿಕೊಳ್ಳುವುದು, ಇದರ ಕುರಿತು ಸತ್ಯವೇದದಲ್ಲಿ ಕೆಲವರ ಉದಾಹರಣೆಗಳೊಂದಿಗೆ ನಾವು ಈ ಸ್ವನಿರಾಕರಣೆಯನ್ನು ಕುರಿತು ನಾವು ಮಾತಾಡೋಣ. ಈ ಸೆಲ್ಫ್ ಡಿನಾಯಲ್, ಹಾಗಾದರೆ ಸ್ವಾರ್ಥವನ್ನು ತ್ಯಜಿಸಬೇಕು, ಸ್ವಾರ್ಥವನ್ನು ತ್ಯಜಿಸಬೇಕು, ಸ್ವಕೇಂದ್ರೀಕೃತವಾದ ಜೀವನವನ್ನು ನಡೆಸದೆ ಕ್ರೈಸ್ತ ಕೇಂದ್ರೀಕೃತವಾದಂಥ ಜೀವನವನ್ನು ನಡೆಸುವವರಾಗಿರಬೇಕು. ಅಥವಾ ಸರಳವಾಗಿ ಇನ್ನೊಂದು ರೀತಿಯಲ್ಲಿ ಹೇಳೋಣ, ನಮ್ಮ ಜೀವನ ಸ್ವಕೇಂದ್ರೀಕೃತವಾಗಿರಬಾರ್ದು. ಇಟ್ ಶುಡ್ ನಾಟ್ ಬಿ ಎ ಸೆಲ್ಫ್ ಸೆಂಟರ್ಡ್ ಲೈಫ್ಸ್ ಬಟ್ ರಾದರ್ ಎ ಗಾಡ್ ಸೆಂಟರ್ಡ್ ಲೈಫ್. ದೇವರ ಕೇಂದ್ರೀಕೃತ ಜೀವನವಾಗಿರಬೇಕೆಂದು ಹೇಳುತ್ತಿರುವಂಥ ಸ್ವನಿರಾಕರಣೆ, ಇದು ಹೇಳುತ್ತಿರುವಂಥ ಸ್ವನಿರಾಕರಣೆ. ನನ್ನ ಪ್ರಿಯರೇ, ನಮಗೆ ನಮ್ಮದೇ ಆದಂಥ ಇಚ್ಛೆಗಳಿದೆ, ನಮ್ಮದೇ ಆದಂಥ ಅನುಭವಿಸಬೇಕು ಅನ್ನುವ ಬಯಕೆಗಳು, ಭೋಗಾಶೆಗಳು ಎಲ್ಲವೂ ಕೂಡ ಈ ಪ್ರಪಂಚದಲ್ಲಿ ನಮ್ಮೆಲ್ಲರಿಗೂ ಸಹಜ. ಇದು ನಮ್ಮೆಲ್ಲರಿಗೂ ಸಹಜ. ಆದರೆ ಯೇಸು ಕರ್ತನು ತಿಳಿಸುತ್ತಿದ್ದಾನೆ, ನನ್ನನ್ನು ಹಿಂಬಾಲಿಸುವವರಿಗೆ ಅವಶ್ಯವಾಗಿ ಬೇಕಾಗಿರುವುದೇನು? ತನ್ನನ್ನು ತಾನು ನಿರಾಕರಿಸಿಕೊಳ್ಳಬೇಕು. ಯೇಸುಸ್ವಾಮಿಯ ಕುರಿತು ಇದೇ ಲೂಕನು ಅಪೋಸ್ತಲರ ಕೃತ್ಯದಲ್ಲಿ ಬರೆಯುವಾಗ ಸಮಂಜಸವಾದಂಥ ಒಂದು ಸಾಕ್ಷ್ಯನ ಯೇಸು ಕ್ರಿಸ್ತನ ಕುರಿತು ತಿಳಿಸಿರುತ್ತಾನೆ. ಅವನು ಮೊದಲನೇ ಅಧ್ಯಾಯದಲ್ಲಿ ಒಂದು ಇಣುಕು ನೋಟ ನಾವು ನೋಡೋಣ. ಮೊದಲನೇ ಅಧ್ಯಾಯದ ಮೊದಲನೇ ಸಾಲುಗಳಲ್ಲಿ ನಾವು ನೋಡ್ತೇವೆ. ಅಪೋಸ್ತಲರ ಕೃತ್ಯ ಮೊದಲನೇ ಅಧ್ಯಾಯದ ಮೊದಲನೇ ವಚನ, ಥೆಯೋಫಿಲನೇ, ನಾನು ಮೊದಲು ಬರೆದ ಚರಿತ್ರೆಯಲ್ಲಿ ಯೇಸು ಮಾಡುವುದಕ್ಕೂ ಉಪದೇಶಿಸುವುದಕ್ಕೂ ಪ್ರಾರಂಭಿಸಿದೆಲ್ಲವನ್ನು, ಅಂದರೆ ಮಾಡುವುದಕ್ಕೂ ಉಪದೇಶಿಸುವುದಕ್ಕೂ. ಸೊ ಅಭ್ಯಾಸಿಸಿದ್ದನ್ನು ಉಪದೇಶಿಸಿದ್ದಾನೆ ಯೇಸುಸ್ವಾಮಿ. ಭಾಳ ಒಂದು ಸಮಂಜಸವಾದ ಸಾಕ್ಷಿಯನ್ನು ಲೂಕನು ಯೇಸು ಕ್ರಿಸ್ತನ ಕುರಿತು ತನ್ನ ಪತ್ರದಲ್ಲಿ ಅಥವಾ ಅಪೋಸ್ತಲರ ಕೃತ್ಯದಲ್ಲಿ ಪ್ರಕಟಿಸುತ್ತಿದ್ದಾನೆ. ಹಾಗಾದರೆ ಯೇಸುಸ್ವಾಮಿ ತಾನೇನು ಅಭ್ಯಾಸಿಸಿದ್ದನೋ ಅದನ್ನೇ ಪ್ರಕಟಿಸುತ್ತಿದ್ದಾನೆ ಅಥವಾ ಅದನ್ನೇ ನಮಗೂ ಕೂಡ ಉಪದೇಶಿಸುತ್ತಿದ್ದಾನೆಂಬುದಾಗಿ ನಾವು ತಿಳಿಯತಕ್ಕದಾಗಿರುವಂಥ ಒಂದು ಸತ್ಯ. ಇರಲಿ, ಇದರ ಜೊತೆಗೆ ಸ್ವನಿರಾಕರಣೆಯನ್ನು ಕುರಿತು ಸತ್ಯವೇದದ ಕೆಲವು ಉದಾಹರಣೆಗಳನ್ನು ನಾವು ಗಮನಿಸೋಣ. ನೋಡ್ರಿ, ಇಬ್ರಿಯರ ಪತ್ರ 11ನೇ ಅಧ್ಯಾಯ ಅದರ 24ನೇ ವಚನದಲ್ಲಿ ಒಬ್ಬ ಮಹಾನಾಯಕನ ಸ್ವನಿರಾಕರಣೆಯನ್ನು ಕುರಿತು ಇಲ್ಲಿ ಗ್ರಂಥಕರ್ತನು ಬರೆದಿಟ್ಟಿದ್ದಾನೆ. 11ನೇ ಅಧ್ಯಾಯದ 24ನೇ ವಚನ ದೇವರ ವಾಕ್ಯ ಹೀಗೆ ಹೇಳ್ತದೆ, ಮೋಶೆಯು ದೊಡ್ಡವನಾದ ಮೇಲೆ ಫರೋಹನ ಕುಮಾರ್ತೆಯ ಮಗನೆನಿಸಿಕೊಳ್ಳುವುದು ಬೇಡವೆಂದದ್ದು ನಂಬಿಕೆಯಿಂದಲೇ. ಓಕೆ, ಸರಿ. ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವರ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಒಳ್ಳೆಯದೆಂದು ತೀರ್ಮಾನಿಸಿಕೊಂಡರು. ಪ್ರಿಯ ಸಹೋದರ ಸಹೋದರಿಯರೇ, ವಿಮೋಚನಾ ಕಾಂಡದ ಪುಸ್ತಕದ ಪ್ರಾರಂಭದ ಅಧ್ಯಾಯಗಳಲ್ಲಿ ನಾವು ನೋಡುತ್ತೇವೆ, ಇಸ್ರಾಯೇಲ್ಯರು ಐಗುಪ್ತದಲ್ಲಿದ್ದಾರೆ. ಅಂದಿನ ಐಗುಪ್ತದ ಆಡಳಿತಕ್ಕೆ ದಾಸರಾಗಿದ್ದಾರೆ. ಆ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಮೋಶೆ ಜನಿಸಿದ್ದಾನೆ ಮತ್ತು ಆ ಸಮಯದಲ್ಲಿ ಗಂಡು ಮಕ್ಕಳು ಉಳಿಯಬಾರದೆಂಬುದು ಆಡಳಿತದ ಒಂದು ಆಜ್ಞೆಯಾಗಿತ್ತು. ಅವೆಲ್ಲವುಗಳ ನಡುವೆಯಲ್ಲಿ ಮೋಶೆ ಜನಿಸಿದ್ದಾನೆ, ಚರಿತ್ರೆ ಅದು. ಮತ್ತು ತಾಯಿ ಮೋಶೆಯನ್ನು ಸಂರಕ್ಷಿಸಿ ಒಂದು ಬುಟ್ಟಿಯನ್ನು ಹೆಣೆದು ನೈಲ್ ನದಿಯಲ್ಲಿ ಹಾಕ್ತಾಳೆ. ಸೊ ಮಿರ್ಯಾಮಳು ಅದನ್ನು ಹಿಂಬಾಲಿಸ್ತಾಳೆ. ನಮಗೆ ಗೊತ್ತಿರುವಂಥ ಚರಿತ್ರೆ, ಸ್ನಾನಕ್ಕೆಂದು ಬಂದಂಥ ಫರೋಹನನ ಮನೆಯ ಕುಮಾರ್ತೆಯರು ಆ ಕೂಸು ಅಳುವುದನ್ನು ಕಂಡು ಸಾಕುವುದಕ್ಕೆ
ಮುಂದಾಗುತ್ತಾರೆ. ಸೊ ಮೋಶೆ ದತ್ತುಪುತ್ರ, ಆವತ್ತಿನ ಐಗುಪ್ತದ ಅರಸನ ಮನೆಗೆ ದತ್ತುಪುತ್ರ, ಅವನು ದತ್ತುಪುತ್ರ. ಹಾಗಾದರೆ ರಾಜವೈಭವಗಳಿದೆ, ಕೊರತೆಗಳಿಲ್ಲ, ಸುಖಗಳಿದೆ, ಭೋಗಗಳಿದೆ, ಎಲ್ಲವೂ ಕೂಡ ಇದೆ ಮೋಶೆಗೆ, ಎಲ್ಲವೂ ಕೂಡ ಮೋಶೆಗಿದೆ. ಆದರೆ ತಾನು ಅರಮನೆಯಲ್ಲೇ ಬೆಳೆಯುತ್ತಾ ಆ ಎಲ್ಲವನ್ನು ಅನುಭವಿಸುತ್ತಾ ಅವನು ಪ್ರಬುದ್ಧನಾದಾಗ, ಅಂದರೆ ದೊಡ್ಡವನಾದ ಮೇಲೆ ಎಂಬುದಾಗಿ ದೇವರ ವಾಕ್ಯ ತಿಳಿಸುತ್ತದೆ. ಮೋಶೆಯ ಆಯ್ಕೆ ಇವತ್ತು ಸ್ವನಿರಾಕರಣೆಗೆ ಒಂದು ಮಹಾ ಉದಾಹರಣೆ. ಅವನೇನು ಆಯ್ಕೆ ಮಾಡ್ತಾನೆ? ನಾನು ಫರೋಹನ ಕುಮಾರ್ತೆಯ ಮಗನೆನ್ನಿಸಿಕೊಳ್ಳುವುದು ಬೇಡವೆಂದು. ಹಾಗಾದರೆ ಎಷ್ಟೊಂದು ತನ್ನ ಸವಲತ್ತನ್ನು, ವೈಭವವನ್ನು, ಸುಖವನ್ನು, ಭೋಗವನ್ನು ಈ ಒಂದು ಆಯ್ಕೆಯಲ್ಲಿ ಬೇಡವೆಂದು ನಿರಾಕರಿಸುತ್ತಾ ಅಥವಾ ಬೇಡವೆನ್ನುತ್ತಾ ಸ್ವನಿರಾಕರಣೆಗೆ ಒಂದು ಮಹಾ ಉದಾಹರಣೆಯಾಗಿದ್ದಾನೆ. ಅರಮನೆಯಲ್ಲಿ ಯಾವ ಕೊರತೆ ಇದೆ ಹೇಳಿ ನೀವು? ಯಾವ ಕೊರತೆ ಇದೆ? ಎಲ್ಲವೂ ಸುಖವೇ ಸುಖ, ಅರಮನೆಯ ಜೀವನ ಅದು. ಆದರೆ ಮೋಶೆ ಬೇಡವೆಂದುದು ನಂಬಿಕೆಯಿಂದಲೇ. ಅನಂತರ ದೇವರ ವಾಕ್ಯ ಬೇಡವಂದ ಮೇಲೆ ಯಾವುದು ಬೇಕು ಅನ್ನುತ್ತಾನೆ. ಇದು ಭಾಳ ಇಂಪಾರ್ಟೆಂಟು, ಇದು ಭಾಳ ಪ್ರಾಮುಖ್ಯವಾದದ್ದು. ಓಕೆ, ಫರೋಹನನ ಕುಮಾರ್ತೆಯ ಮಗನೆನ್ನಿಸಿಕೊಳ್ಳುವುದು ಬೇಡವೆಂದದ್ದು ನಂಬಿಕೆಯಿಂದಲೇ. ಆದರೆ ಇವಾಗ ಬೇಕನ್ನುವುದಾದರೂ ಯಾವುದು? ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತದೆ. ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಒಳ್ಳೆಯದೆಂದು ತೀರ್ಮಾನಿಸಿದನು. ಹಾಗಾದರೆ ಮೋಶೆಯ ತೀರ್ಮಾನ ನೋಡಿ, ಐಗುಪ್ತದ ಅರಸರ ಆ ವೈಭವ, ಆ ಸುಖ ಎಲ್ಲವುಗಳಿಗೂ ಬೆನ್ನು ಹಾಕ್ತಾನೆ. ತನ್ನ ಮುಖವನ್ನು ಯಾರ ಕಡೆಗೆ ಮಾಡಿದ್ದಾನೆಂದರೆ ದೇವಜನರೊಂದಿಗೆ. ಯಾರು ದೇವಜನರು? ಇಸ್ರಾಯೇಲರು. ಅವರ ಪರಿಸ್ಥಿತಿ ಏನಾಗಿತ್ತು? ಅವತ್ತು ಸಂಕಟ, ದಾಸತ್ವದಲ್ಲಿದ್ದರು. ಅರಸರ ಅಥವಾ ಐಗುಪ್ತರ ಕಾಠಿಣ್ಯದ ಮಧ್ಯದಲ್ಲಿ ಹಾದು ಹೋಗುತ್ತಾ ನಿರ್ಧೇಯಿಗಳಾಗಿ ನಡೆಸಲ್ಪಡುತ್ತಾ ಇದ್ದವರ ಸಂಗಡ ಸೇರುವೆನೆಂದು ಮೋಶೆ ತೀರ್ಮಾನಿಸಿಕೊಂಡಿದ್ದಾನೆ. ಅವರೊಂದಿಗೆ ಕಷ್ಟವನ್ನು ಅನುಭವಿಸುವುದು ಲೇಸು. ಇದು ಸ್ವನಿರಾಕರಣೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನಗಳಲ್ಲಿ ಇದು ಹೇಗೆ ನನ್ನ ಜೀವನಕ್ಕೆ ಅನ್ವಯವಾಗುತ್ತದೆ? ಇವತ್ತು ನಾವು ನಮ್ಮ ಅನುಕೂಲಕ್ಕಾಗಿ ನಮ್ಮ ಭಕ್ತಿಯನ್ನು ನಾವು ವೃದ್ಧಿಪಡಿಸುತ್ತಿದ್ದೇವಾ? ನಮ್ಮಲ್ಲಿ ಇಂಥ ತ್ಯಾಗಗಳು ಕಾಣಸಿಗುತ್ತವಾ? ಮೆನಿ ಅ ಟೈಮ್ಸ್ ವಿ ಡೋಂಟ್ ವಾಂಟ್ ಟು ಗೆಟ್ ಅವೇ ಫ್ರಮ್ ಅವರ್ ಕಂಫರ್ಟ್. ನಮ್ಮ ಸುಖ ಆ ಪರಿಸ್ಥಿತಿಯಿಂದ ಸ್ವಲ್ಪ ದೂರ ಸರಿದರೂ ಕೂಡ ಸ್ವಲ್ಪ ಕಸಿವಿಸಿ ಆಗುವಂಥ ಸ್ವಭಾವಗಳು ಇಂದಿನ ದಿನಗಳಲ್ಲಿ ಯಥೇಚ್ಛವಾಗಿದೆ. ಅದು ಸಂದೇಶವಾಗ್ಬೋದು, ಅಥವಾ ಆರಾಧನೆಯ ಪದ್ಧತಿಗಳಾಗ್ಬೋದು, ಕ್ರಮಗಳಾಗ್ಬೋದು, ಸತ್ಯಾಂಶಗಳಾಗ್ಬೋದು. ಅನೇಕ ಸಾರಿ ಅದು ನನ್ನ ಸುಖಕ್ಕೆ ಒಂದು ಚೂರು ಧಕ್ಕೆ ತರುವುದಾದರೆ ನನ್ನ ಅಭಿಪ್ರಾಯವೇ ಬೇರೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಮೋಶೆಯನ್ನು ಇವತ್ತು ಸ್ವನಿರಾಕರಣೆಗೆ ಮಾದರಿಯಾಗಿ ನಾವು ಪರಿಗಣಿಸಬಹುದು, ಹೌದಲ್ಲವೇ? ಇನ್ನೊಬ್ಬನಿದ್ದಾನೆ, ಅವನು ಅಬ್ರಾಮ. ದೇವರಿಂದ ಕರೆಯಲ್ಪಟ್ಟವನು, ಕರೆದಾತನ ಮಾತಿಗೆ ಅನುಸಾರವಾಗಿ ತಾನು ಹೋಗಬೇಕೆಂದಿರುವ ಸ್ಥಳವನ್ನು ಕಾಣದಿದ್ದರೂ ಹೊರಟಿರುವವನು ಅವನು ಮತ್ತು ಅವನ ತಮ್ಮನ ಮಗ ಲೋಟನು ಎಲ್ಲರಿದ್ದಾರೆ. ಆದಿಕಾಂಡ 13ನೇ ಅಧ್ಯಾಯದಲ್ಲಿ ನಡೆದಿರುವಂಥ ಒಂದು ಚಾರಿತ್ರಿಕ ಘಟನೆ ಅದು. ಸೊ ಇಬ್ಬರ ಸಂಪತ್ತು ಬೆಳೆಯಲು ಆರಂಭಿಸಿತು. ನಮ್ಮೆಲ್ಲರಿಗೂ ಗೊತ್ತಿದೆ, ಪಶು ಅವು ಕೂಡ ವೃದ್ಧಿಯಾಗುತ್ತಾ ಸಂಖ್ಯೆಯಲ್ಲಿ ಬೆಳೆಯುತ್ತಾ ಬಂತು. ಅವರಿಬ್ಬರಿಗೂ ಜಾಗ ಸಾಲದೆ ಹೋಯಿತು. ಆಗ ನಾವು ನೋಡ್ತೇವೆ, ಅಬ್ರಾಮನ ದನ ಕಾಯುವವರೆಗೂ ಲೋಟನ ದನ ಕಾಯುವವರೆಗೂ ಕಿತ್ತಾಟ ಉಂಟಾಗುತ್ತದೆ, ಜಗಳಗಳು ಉಂಟಾಗುತ್ತದೆ. ಈಗ ಇಲ್ಲೊಂದು ತೀರ್ಮಾನವಾಗಬೇಕು. ಆಗ ಅಬ್ರಾಮನ ಆಯ್ಕೆ ಸ್ವನಿರಾಕರಣೆಗೆ ಇನ್ನೊಂದು ಮಾದರಿ. ಲೋಟನನ್ನು ಕರೆದು ಹೇಳ್ತಾನೆ, ನಾವಿಬ್ಬರು ಸಹೋದರರು, ಜಗಳ ಶಮನ ಮಾಡುವುದಕ್ಕೆ ಅವಶ್ಯವಾಗಿರುವ ಸಂಬಂಧದ ಅಡಿಪಾಯ, ನಾವಿಬ್ಬರು ಸಹೋದರರು. ಓಕೆ, ಆಮೇಲೇನು? ಲೋಟನೇ, ನೀನು ಎಡಕ್ಕೆ ಹೋದರೆ ನಾನು ಬಲಗಡೆಗೆ ಹೋಗುತ್ತೇನೆ, ನೀನು ಒಂದು ವೇಳೆ ಬಲಗಡೆಗೆ ಹೋದರೆ ನಾನು ಎಡಕ್ಕೆ ಹೋಗುತ್ತೇನೆ. ಮಗನಾದರೂ ಕೂಡ ತಂದೆಯ ಸ್ಥಾನದಲ್ಲಿರುವಂಥ ಅಬ್ರಾಮನು ಆಯ್ಕೆಯ ಪ್ರಥಮ ಆಯ್ಕೆಯ ಒಂದು ಸೌಲಭ್ಯವನ್ನು ಲೋಟನಿಗೆ ಬಿಟ್ಟುಕೊಟ್ಟಿದ್ದಾನೆ.
ಬಿಟ್ಟುಕೊಟ್ಟಿದ್ದಾನೆ. ಇದಲ್ಲವೇ ಸ್ವನಿರಾಕರಣೆ, ಇದಲ್ಲವೇ ಸ್ವನಿರಾಕರಣೆ. ಒಂದು ಚೂರು ನಾನೀಗಾಗಲೇ ಅಸ್ತಿತ್ವದಲ್ಲಿದ್ದೇನೆ ಒಂದು ಸ್ಥಳದಲ್ಲಿ, ಈಗಾಗಲೇ ನಾನು ಸೆಟಲ್ ಆಗಿದ್ದೇನೆ, ಅದು ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ. ಆದರೂ ಕೂಡ ಅಬ್ರಾಮನು ತಿಳಿಸಿದ್ದು, ನೀನು ಬಲಗಡೆಗೆ ಹೋದರೆ ನಾನು ಎಡಗಡೆಗೆ ಹೋಗ್ತೇನೆ, ನೀನು ಒಂದು ವೇಳೆ ಎಡಗಡೆಗೆ ಹೋದರೆ ನಾನು ಬಲಗಡೆಗೆ ಹೋಗ್ತೇನೆ. ಓಕೆ, ಇದು ಸ್ವನಿರಾಕರಣೆ. ಹಕ್ಕು ಚಲಾಯಿಸಬೇಕೆಂಬ ಇರಾದೆ ಇಲ್ಲದೆ, ಮುಂದಾಗದೆ, ಹಠ ಮಾಡದೆ, ಕಠಿಣನಾಗದೆ, ಸೌಮ್ಯ ಭಾವದಿಂದ ಸಮಸ್ಯೆಯನ್ನು ಇತ್ಯರ್ಥಗೊಳಿಸುವ ಅಬ್ರಾಮನಲ್ಲಿ ಸ್ವನಿರಾಕರಣೆಯ ಇನ್ನೊಂದು ದೃಷ್ಟಾಂತವನ್ನು ನೀನು ನೋಡಲಿಕ್ಕೆ ಸಾಧ್ಯ. ನನ್ನ ಪ್ರಿಯ ಸಹೋದರರೇ, ಸತ್ಯವೇದದುದ್ದಕ್ಕೂ ನಾವು ಹೆಕ್ಕಿ ಹುಡುಕುತ್ತಾ ಹೋದರೆ ಅನೇಕ ಇಂಥ ಉದಾಹರಣೆಗಳು ನಮ್ಮ ಜೀವನಕ್ಕೆ ಅಥವಾ ಲಭ್ಯವಿರುವುದನ್ನು ನಾವು ನೋಡಲಿಕ್ಕೆ ಸಾಕು. ಇವತ್ತು ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಆತನನ್ನು ಹಿಂಬಾಲಿಸುವವರಾಗಿ, ಅನುಯಾಯಿಗಳಾಗಿ ಕರ್ತನು ಬಯಸುವಂಥ ಒಂದು ಷರತ್ತೇನೆಂದರೆ, ನಮ್ಮನ್ನು ನಾವು ನಿರಾಕರಿಸಿಕೊಳ್ಳುತ್ತಿದ್ದೇವಾ? ಪೌಲನು ಹೇಳ್ತಾನೆ, ಪೌಲನು ಹೊಸ ಒಡಂಬಡಿಕೆಯಲ್ಲಿ ಪೌಲನ ಒಂದು ನಿಲುವನ್ನು ನಾವು ಫಿಲಿಪಿಯ ಗ್ರಂಥದಲ್ಲಿ ತಿಳಿಸ್ತಾನೆ. 3ನೇ ಅಧ್ಯಾಯದಲ್ಲಿ ಫಿಲಿಪಿಯ ಗ್ರಂಥದಲ್ಲಿ ತಿಳಿಸ್ತಾನೆ. ಅವನು ತಿಳಿಸುವಂಥ ಮಾತು ನೋಡ್ರಿ. ನಾನಾದರೂ 3ನೇ ಅಧ್ಯಾಯದ 4ನೇ ವಚನದಲ್ಲಿ, ನಾನಾದರೂ ಶರೀರ ಸಂಬಂಧವಾದವುಗಳಲ್ಲಿಯೂ ಭರವಸವಿಟ್ಟರೂ ಇಡಬಹುದು. ಅಂದರೆ ನಮ್ಮ ಸ್ವನಿರಾಕರಣೆಗೆ ಅಡ್ಡಿ ಯಾವುದು ಗೊತ್ತಾ? ಶರೀರ, ಅದರ ಬಯಕೆ, ಅದರ ಸಂಬಂಧವಾದ ಆಶೆಗಳು. ಪೌಲ ಹೇಳ್ತಾ ಇದ್ದಾನೆ, ನಾನು ಇದರಲ್ಲಿ ಭರವಸೆ ಇಡಬಹುದು. ಬೇರೆಯವರು ಒಂದು ವೇಳೆ ಭರವಸೆ ಬಿಡಬಹುದು ಅಂತ ಹೇಳಿದ್ರೆ ನಾನು ಅವರಿಗಿಂತಲೂ ಹೆಚ್ಚಾಗಿ ಭರವಸೆ ಬಿಡಬಹುದು. ಯಾಕೆ? ಅವನು ಇಲ್ಲಿ ಒಂದು ಪಟ್ಟಿ ಮಾಡ್ತಾನೆ. ಅವನೇನೇನು ಹೇಳ್ತಾನೆ ಅಂದರೆ, 5ನೇ ವಚನ, ಹುಟ್ಟಿದ 8ನೇ ದಿನದಲ್ಲಿ ನನಗೇನಾಗಿದೆ? ಸುನ್ನತಿಯಾಗಿದೆ. ನೋಡಿ, ಸುನ್ನತಿಯಾಗಿದೆ. ಆಮೇಲೆ ಏನು ಹೇಳ್ತಾನೆ? ನಾನು ಇಸ್ರೇಲ್ ವಂಶದವನು, ಬೆನ್ಯಾಮೀನ್ ಕುಲದವನು, ಇಬ್ರಿಯರಲ್ಲಿ ಇಬ್ರಿಯನು, ಐ ಆಮ್ ಎ ಪ್ಯೂರ್ ಬ್ರೀಡ್. ಅದನ್ನು ಹೇಳ್ತಾ ಇದ್ದಾನೆ ಅವನು. ಸೊ ಶಾರೀರವುಗಳಲ್ಲಿ ನನಗೆ ಮೇಲುಗೈ ಇದೆ, ನಾನು ಅವುಗಳ ಮೇಲೆ ಮನಸ್ಸಿಡಬಹುದು, ಅವುಗಳ ಮೇಲೆ ನಾನು ಮನಸ್ಸಿಡಬಹುದು. ಹೌದಲ್ಲವೇ? ಎಲ್ಲವೂ ಪೂರಕವಾಗಿದೆ ಪೌಲನಿಗೆ. ಇಟ್ ಈಸ್ ಫಾರ್ ಹಿಸ್ ಅಡ್ವಾಂಟೇಜ್. ಆಮೇಲೆ ಮುಂದೆ ಹೇಳ್ತಾನೆ, ನೇಮ ನಿಷ್ಠೆಗಳನ್ನು ನೋಡಿದರೆ ನಾನು ಫರಿಸಾಯನು. ವಾವ್, ಓಕೆ. ಆಮೇಲೆ ಮತಾಸಕ್ತಿಯನ್ನು ನೋಡಿದರೆ ನಾನು ಕ್ರೈಸ್ತ ಸಭೆಯ ಹಿಂಸಕನು. ಧರ್ಮಶಾಸ್ತ್ರದಲ್ಲಿ ಹೇಳಿರುವ ನೀತಿಯನ್ನು ನೋಡಿದರೆ ನಾನು ನಿರ್ದೋಷಿ. ಇಟ್ ಈಸ್ ಅ ಪರ್ಫೆಕ್ಟ್ ಸೆಟ್ಟಿಂಗ್. ಶರೀರದವುಗಳ ಮೇಲೆ ಅವಲಂಬಿಸುವುದಕ್ಕೋ ಬಯಸುವುದಕ್ಕೋ ಎಲ್ಲದಕ್ಕೂ ಒಂದು ಪರಿಪೂರ್ಣವಾದಂಥ ವೇದಿಕೆ ಪೌಲನಿಗಿದೆ. ಆದರೆ ಪೌಲ ಮುಂದಿನ ನಿಲುವನ್ನು ತಿಳಿಸ್ತಾ ಇದ್ದಾನೆ. ಹೇಗೆ ಹೇಳ್ತಾ ಇದ್ದಾನೆ ನೋಡ್ರಿ. ಆದರೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಬದಲಾವಣೆ ಹಾಕುವಂಥ ಒಂದು ಚಿತ್ರ ಇದು. ಆದರೆ ನನಗೆ ಲಾಭವಾಗಿದ್ದಂಥವುಗಳನ್ನು ಕ್ರಿಸ್ತನ ನಿಮಿತ್ತ ನಷ್ಟವನ್ನೆಣಿಸಿದ್ದೇನೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ನಾವು ನಮ್ಮ ಲಾಭಕ್ಕಾಗಿ ಯೇಸು ಕ್ರಿಸ್ತನನ್ನು ಅನುಸರಿಸುತ್ತಿದ್ದೇವಾ? ಪ್ರಶ್ನಿಸಿಕೊಳ್ಳಬೇಕಿವತ್ತು. ಸ್ವನಿರಾಕರಣೆ ಮೊದಲನೆಯ ಷರತ್ತು ಯೇಸುಸ್ವಾಮಿಯನ್ನು ಅನುಸರಿಸುವುದಕ್ಕೆ. ಇವತ್ತು ಈ ದೃಷ್ಟಾಂತಗಳ ಮಧ್ಯದಲ್ಲಿ ಯೇಸುಸ್ವಾಮಿಯ ಕುರಿತು ಒಂದು ಮಾತು ರೋಮಾಪುರದ ಪತ್ರ 15ನೇ ಅಧ್ಯಾಯದ 4ನೇ ವಚನದಲ್ಲಿ ಹೀಗೆ ಬರುತ್ತದೆ, ಯೇಸು ಸ್ವಾಸುಖವನ್ನು ನೋಡಿಕೊಳ್ಳಲಿಲ್ಲ ಅಂತ. ಯೇಸುಸ್ವಾಮಿ ಸ್ವಾಸುಖವನ್ನು ನೋಡಿಕೊಳ್ಳಲಿಲ್ಲ, ತ್ಯಾಗಮಯನಾಗಿದ್ದಾನೆ. ಇದಲ್ಲವೇ ಸ್ವನಿರಾಕರಣೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಕೇಳಿರುವಂಥ ಈ ಎಲ್ಲ ವಿಷಯಗಳ ಮೇಲೆ ಅವಲೋಕನೆ ಮಾಡೋಣ, ಆಲೋಚನೆ ಮಾಡಿಕೊಳ್ಳೋಣ. ಇವತ್ತು ನನ್ನ ಆತ್ಮಿಕ ನಡೆ ಜೀವನ ಹೇಗಿದೆ? ನನ್ನ ಶರೀರ ನಾನು ಬಯಸುವಂಥ ಸುಖಗಳು ಸ್ವನಿರಾಕರಣೆಯನ್ನು ಅಲ್ಲಗಳೆದು ನಾನು ಸ್ವೇಚ್ಛಾನುಸಾರವಾಗಿ ಸುಖಭೋಗಿಯಾಗಿ ಜೀವಿಸುತ್ತಾ ಕ್ರೈಸ್ತನೆಂದು ಹೇಳಿಕೊಳ್ಳುತ್ತಾ ನಾನು ಒಂದು ವೇಳೆ ನನ್ನನ್ನೇ ನಾನು ಮೋಸಪಡಿಸಿಕೊಳ್ಳುತ್ತಿದ್ದೇನಾ? ಪ್ರಶ್ನಿಸಿಕೊಳ್ಳೋಣ ಪ್ರಿಯರೇ. 2ನೇ ಷರತ್ತಿನೆಡೆಗೆ ನಮ್ಮ ಗಮನ ಹರಿಸೋಣ. ತನ್ನ ಶಿಲುಬೆಯನ್ನು ಹೊತ್ತು ಪ್ರತಿ ಅನುಯಾಯಿಗಳು ತನ್ನದೇ ಆದಂಥ ಶಿಲುಬೆಯನ್ನು ಹೊರಬೇಕು. ಆ ಶಿಲುಬೆ ಏನಿದೆ, ಆ ಶಿಲುಬೆಯಲ್ಲಿ ಇಟ್ ಈಸ್ ಎ ನ್ಯೂ ಟೆಸ್ಟ್ಮೆಂಟ್ ಆಲ್ಟರ್, ಹೊಸ ಒಡಂಬಡಿಕೆ ಒಂದು ಯಜ್ಞವೇದಿ. ಒಮ್ಮೆ ಶಿಲುಬೆಗೆ ಹೋದವನು ಅವನು ಮರಣ ಕಡ್ಡಾಯ ಆಗಲೇಬೇಕು, ನಿಶ್ಚಯ.
ಅದರಿಂದ ಇಳಿಯುವುದು ಅಸಾಧ್ಯ, ಅದರಿಂದ ತಪ್ಪಿಸಿಕೊಳ್ಳುವುದು ಅಸಾಧ್ಯ. ಆದರೆ ಆ ಮರಣ ಹೊಂದುವವರೆಗೂ ಶಿಲುಬೆಯನ್ನು ಹೊರತಾ ಹೋಗಬೇಕು, ಶಿಲುಬೆಯನ್ನು ಹೊರತಾ ಹೋಗಬೇಕು. ಇಲ್ಲಿ ಅಡಕವಾಗಿರುವ ಸೂಕ್ಷ್ಮ ಸತ್ಯಾಂಶವೇನು? ನನ್ನ ಚಿತ್ತ ಸಮರ್ಪಣೆ ಬಹಳ ಪ್ರಾಮುಖ್ಯವಾಗುತ್ತದೆ ಶಿಲುಬೆಯನ್ನು ಹೊರುವುದಕ್ಕೆ. ಮನುಷ್ಯರಾದ ನಮ್ಮೆಲ್ಲರಿಗೂ ಚಿತ್ತವಿದೆ, ಹೌದಲ್ಲವೇ? ಚಿತ್ತವಿದೆ, ನಮ್ಮದೇ ಆದಂಥ ವಿಲ್ಲಿದೆ. ಯಾಕಂದರೆ ದೇವರು ಮನುಷ್ಯರನ್ನು ಉಂಟು ಮಾಡಿದಾಗ ಚಿತ್ತ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳಲಿಲ್ಲ, ನಿಯಂತ್ರಣಕ್ಕೆ ಮುಂದಾಗಲಿಲ್ಲ. ಇಂದಿಗೂ ಕೂಡ ಅದು ಸರಿ, ಇಂದಿಗೂ ಕೂಡ ಸತ್ಯ. ಏದೇನ್ ತೋಟವನ್ನು ನಿರ್ಮಿಸಿದ, ಮನುಷ್ಯರಿಗಾಗಿ ನಿರ್ಮಿಸಿದ, ಎಲ್ಲವುಗಳನ್ನು ಉಂಟು ಮಾಡಿದ, ಆದಾಮನನ್ನು 6ನೇ ದಿವಸದಲ್ಲಿ ಉಂಟು ಮಾಡಿದ, ಇವೆಲ್ಲವುಗಳ ಮೇಲೆ ದೊರೆತನ ಮಾಡಿರಿ ಎಂದ. ಒಂದು ಷರತ್ತನ್ನು ವಿಧಿಸಿದ, ತೋಟದ ಮಧ್ಯದಲ್ಲಿರುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ನೀನು ಸಾಯುವಿ ಎಂದು ನೇಮಿಸಿದ. ಒಂದು ಆಜ್ಞೆ, ಒಂದೇ ಒಂದು ಆಜ್ಞೆ. ಅದೇ ತೋಟದಲ್ಲಿ ಜೀವವೃಕ್ಷವೂ ಕೂಡ ಇತ್ತು, ಜೀವವೃಕ್ಷವೂ ಕೂಡ ಇತ್ತು. ಆದರೆ ಹವ್ವಳು ಶೋಧನೆಗೆ ಒಳಗಾಕಿ ಆ ಹಣ್ಣನ್ನು ಕಿತ್ತು ತಿನ್ನುವಾಗ, ಗಂಡನಿಗೆ ಕೊಡುವಾಗ ತನ್ನ ಚಿತ್ತ ಸ್ವಾತಂತ್ರ್ಯವನ್ನು ಅನುಸರಿಸಿದ್ದಾಳೆ. ಅವುಗಳಿಗೆ ತಂದೆಯಾದ ದೇವರು ಅಡ್ಡಿ ಮಾಡಲೇ ಇಲ್ಲ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇಂದಿಗೂ ಕೂಡ ಚಿತ್ತ ಸ್ವತಂತ್ರ ಚಾಲ್ತಿಯಲ್ಲಿರುತ್ತೆ ನಮ್ಮಲ್ಲಿ. ಕ್ರೈಸ್ತರು, ಸಭೆಗೆ ಹೋಗುವವರು, ಆರಾಧಕರು, ಪ್ರಸಂಗಿಗಳು ಇತ್ಯಾದಿ ಏನೇನೇನೇ ಇರಲಿ ನಮ್ಮ ಹಿಂದೆ, ಆದರೆ ನಮ್ಮ ಚಿತ್ತ ಸ್ವಾತಂತ್ರ್ಯಕ್ಕೆ ಕರ್ತನು ಅಡ್ಡಿ ಬರುವುದಿಲ್ಲ. ಹಾಗಾದರೆ ನನ್ನ ಶಿಲುಬೆಯನ್ನು ಹೊರುವುದಾದರೆ ಏನು ಅದರ ಅರ್ಥ? ಇದಕ್ಕೆ ಯೇಸುಸ್ವಾಮಿಯ ಗೆತ್ಸೇಮನೆ ತೋಟ ಇದೆಯಲ್ಲ, ಶಿಲುಬೆ ಹೊರುವುದಕ್ಕಿಂತ ಮುಂಚೆ, ಆ ಎಲ್ಲವನ್ನು ಅನುಭವಿಸುವುದಕ್ಕಿಂತ ಮುಂಚೆ ಯೇಸುಸ್ವಾಮಿ ಗೆತ್ಸೇಮನೆ ತೋಟದಲ್ಲಿ ಒಂದು ಪ್ರಾರ್ಥನೆ ಮಾಡಿದ್ದಾರೆ. ಆ ಪ್ರಾರ್ಥನೆಯನ್ನು ನೆನೆಸ್ತೇನೆ. ಶಿಲುಬೆಯನ್ನು ಹೊರುವುದಕ್ಕೆ ಬೆಸ್ಟ್ ಡೆಫಿನೇಷನ್ ಅದು. ನನ್ನ ಶಿಲುಬೆಯನ್ನು ಹೊರುವುದಕ್ಕೆ ಬೆಸ್ಟ್ ಡೆಫಿನೇಷನ್ ಲೂಕನ ಸುವಾರ್ತೆ ಅದರ 22ನೇ ಅಧ್ಯಾಯದ 42ನೇ ವಚನವನ್ನು ನಾವು ನೋಡೋಣ. ಲೂಕನ ಸುವಾರ್ತೆ 22ನೇ ಅಧ್ಯಾಯ ಅದರ 42ನೇ ವಚನದಲ್ಲಿ ಗೆತ್ಸೇಮನೆ ತೋಟದ ಪ್ರಾರ್ಥನೆ ದಾಖಲಾಗಿರುವಂಥ ಒಂದು ವಿಚಾರ. ದೇವರ ವಾಕ್ಯ ಹೀಗೆ ಹೇಳ್ತದೆ: ತಂದೆ, ನಿನಗೆ ಇಷ್ಟವಿದ್ದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು. ಹೇಗೂ ನನ್ನ ಚಿತ್ತವಲ್ಲ, ನಿನ್ನ ಚಿತ್ತವೇ ಆಗಲಿ. ಇದು ಶಿಲುಬೆಯನ್ನು ಹೊರುವುದಕ್ಕೆ ಚಿತ್ತ ಸಮರ್ಪಣೆ ಅತಿ ಅವಶ್ಯ. ಶಿಲುಬೆ ಮತ್ತು ಅದರ ಮರಣ, ಅದಕ್ಕಿಂತ ಮುನ್ನಾಗುವಂಥ ನ್ಯಾಯ ತೀರ್ಪಿನ ವಿಚಾರಗಳಿದೆ. ನ್ಯಾಯ ವಿಚಾರಣೆ ಸಾಕಷ್ಟು ಹಿಂಸೆ ಇದೆ. ಸ್ವಾಮಿಗೆ ಚೆನ್ನಾಗಿ ಗೊತ್ತಿತ್ತು. ನನ್ನನ್ನು ನಿರಾಕಾರವಾಗಿ ಅವರು ಮರಣಕ್ಕೆ ಈಡು ಮಾಡ್ತಾರೆ, ನನ್ನನ್ನು ತಿರಸ್ಕರಿಸ್ತಾರೆ, ಗೇಲಿ ಮಾಡುತ್ತಾರೆ, ಗುದ್ದುತ್ತಾರೆ, ಚಾವಟಿ ಏಟುಗಳು, ಇವೆಲ್ಲವುಗಳು ತಿಳಿದವನಾಗಿದ್ದರೂ ಕೂಡ ಸ್ವಾಮಿ ತಪ್ಪಿಸಿಕೊಳ್ಳುವುದಕ್ಕೆ ಪ್ರಯತ್ನ ಪಡಲಿಲ್ಲ. ಅದರ ಪ್ರಾರ್ಥನೆಯ ಸಾಲುಗಳು ಎಷ್ಟು ಸೂಕ್ಷ್ಮವಿದೆ ಅಂದರೆ, ಸ್ವಾಮಿ ಸಾಧ್ಯವಾದರೆ ಇದನ್ನು ನನ್ನಿಂದ ಸರಿಸು. ಯಾಕಂದರೆ ಅಲ್ಲಿರುವ ಘೋರ ಈ ಸಾಲುಗಳನ್ನು ಯೇಸುವಿನಲ್ಲಿ ನುಡಿಸಿದೆ. ಯಾಕಂದರೆ ಅಷ್ಟು ಘೋರ ಆ ನ್ಯಾಯ ವಿಚಾರಣೆ, ಶಿಲುಬೆಯನ್ನು ಹೊರುವುದು, ಶಿಲುಬೆಯಲ್ಲಿ ಸಾಯುವುದು, ಅಷ್ಟು ಘೋರ ಕೃತ್ಯ ಅದು. ಅದಕ್ಕೆ ಸಾಧ್ಯವಾದರೆ ಅಂತ ಹೇಳ್ತಾನೆ. ಸಾಧ್ಯವಾದರೆ, ಯು ಶುಡ್ ಡೂ ಇಟ್, ಯು ವಿಲ್ ಡೂ ಇಟ್ ಅಂತ ಹೇಳ್ತಾ ಇಲ್ಲ ಅವನು. ಇದು ಮಾಡು ಅಂತ ಆಜ್ಞಾರೂಪದಲ್ಲಿ ಹೇಳುತ್ತಿಲ್ಲ, ಬದಲಾಗಿ ಸಾಧ್ಯವಾದರೆ ಅಂತ ಹೇಳುತ್ತಾ, ಆದರೂ ನನ್ನ ಚಿತ್ತದಂತಲ್ಲ ನಿನ್ನ ಚಿತ್ತದಂತೆ. ಇದು ಶಿಲುಬೆಯನ್ನು ಹೊರುವಂಥ ವಿಧಾನ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, 2 ಉದಾಹರಣೆಯನ್ನು ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡೋಣ. ಲೂಕನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ನೋಡ್ತೇವೆ ನಾವು. ಅದರ 25ರಿಂದ 38ನೇ ವಚನದಲ್ಲಿ ಗಬ್ರಿಯಲ್ ದೂತನು ಬರ್ತಾನೆ. ಗಬ್ರಿಯಲ್ ದೂತನು ಬಂದು ಅವನು ಕಳಿಸಲ್ಪಡ್ತಾನೆ, ತಂದೆಯಿಂದ ಕಳಿಸಲ್ಪಡ್ತಾನೆ. ಎಲ್ಲಿ ಕಳಿಸ್ಪಡ್ತಾನೆ ಅಂದರೆ 26ನೇ ವಚನದಲ್ಲಿ ತಿಳಿಸದೆ, ಅವನು ಗಲಿಲಾಯದ ನಜರೇತ್ ಎಂಬ ಊರಿಗೆ ಕನ್ಯೆಯ ಬಳಿ, ಅದು ನಿಶ್ಚಿತಾರ್ಥವಾಗಿರುವ ಕನ್ಯೆಯ ಬಳಿಗೆ ಗಬ್ರಿಯಲ್ ದೂತನು ತಂದೆಯಿಂದ ಕಳಿಸಲ್ಪಟ್ಟಿದ್ದಾನೆ. ಓಕೆ, ಬರ್ತಾನೆ, ಸಂಭಾಷಣೆ ಪ್ರಾರಂಭವಾಗುತ್ತೆ. ದೇವರ ದಯ ಹೊಂದಿದವಳೆ, ಕರ್ತನು ನಿನ್ನೊಂದಿಗಿದ್ದಾನೆ ಅಂತ ಆಶೀರ್ವದಿಸ್ತಾನೆ. ನಿನಗೆ ಶುಭವಾಗಲಿ, ಕರ್ತನು ನಿನ್ನೊಂದಿಗಿದ್ದಾನೆ. ಆ ಎಲ್ಲ ಸಾಲುಗಳನ್ನು ನಾನು ನೋಡಲಿಕ್ಕೆ ಸಾಕು. ಸರಿ, ಅವಳು ಇದನ್ನು ಕೇಳಿ ಇದೆಂಥ ಆಶ್ಚರ್ಯವೆಂದು ತತ್ತರಿಸಿದ್ದಾಳೆ. ಮುಂದೆ ಆಲೋಚನೆ ಮಾಡುತ್ತಿದ್ದಾಳೆ.
ಎಂಥ ಆಶೀರ್ವಾದವೆಂದು ಆಲೋಚನೆ ಮಾಡುತ್ತಾ ಇಲ್ಲ. ಆಲೋಚನೆ ಮಾಡುತ್ತಿರುವಾಗಲೇ ಗಬ್ರಿಯೇಲನು ತನ್ನ ಸಂಭಾಷಣೆಯನ್ನು ಮತ್ತೆ ಪ್ರಾರಂಭಿಸಿ, ಮರಿಯಳೆ ಭಯಪಡಬೇಡ, ಮರಿಯಳೆ ಭಯಪಡಬೇಡ ಅಂತ ಹೇಳ್ತಾನೆ. ಭಯಪಡಬೇಡ. ಈ ಮರಿಯಳ ಇಬ್ರಿಯ ಮೂಲ ಇದೆಯಲ್ಲ, ಅದರ ಹೆಸರು ಮಿರಿಯಾಮ್. ಮಿರಿಯಾಮಿನ ಅರ್ಥ ಏನು ಗೊತ್ತಾ? ರೆಬಿಲಿಯನ್. ಮಿರಿಯಾಮಿನ ಅರ್ಥ ರೆಬಿಲಿಯನ್, ತಿರುಗಿ ಬೀಳುವವರು. ಕೆನ್ ಯು ನೌ ಇಮ್ಯಾಜಿನ್? ತಿರುಗಿ ಬೀಳುವವಳ ಬಳಿ, ಆ ಹೆಸರಿನ ಅರ್ಥ ಇರುವವಳ ಬಳಿ ತಂದೆ ತನ್ನ ಯೋಜನೆಯನ್ನು ನೆರವೇರಿಸಬೇಕೆಂದು ದೇವದೂತನನ್ನು ಕಳುಹಿಸಿಕೊಟ್ಟಿದ್ದಾನೆ. ಹೆಸರೇನು? ತಿರುಗಿ ಬೀಳುವವಳು. ಓಕೆ, ಸಂಭಾಷಣೆ ಮುಂದುವರಿಯುತ್ತೆ. ಸಂಭಾಷಣೆ ಮುಂದೆ, ನೀನು ಒಂದು ಗಂಡು ಮಗುವನ್ನು ಹೆರುವೆ, ಅದಕ್ಕೆ ಯೇಸುವೆಂದು ಹೆಸರಿಡಬೇಕು. ಈತನು ಯಾರು ಎಂಬುದಾಗಿ ತಿಳಿಸ್ತಾ ಹೋಗ್ತಾರೆ ಅಲ್ಲವೇ? ಈತನು ಮಹಾಪುರುಷನು, ಪರಾತ್ಪರನ ಮಗನೆನಿಸಿಕೊಳ್ಳುವವನು. ಓಕೆ, ಆಮೇಲೆ ಈತನು ದಾವೀದನ ಸಿಂಹಾಸನದ ಮೇಲೆ ಕೂತುಕೊಳ್ಳುತ್ತಾನೆ. ಈತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ, ಯಾಕೋಬ್ಯರನ್ನು ಸದಾಕಾಲ ಆಳುತ್ತಾನೆ. ಎಲ್ಲವುಗಳು ಕೂಡ ದಾಖಲಾಗಿದೆ, ಎಲ್ಲವುಗಳು. ಆಗ ಅವಳು ಪ್ರಶ್ನೆ ಕೇಳ್ತಾನೆ, ಇದು ಹೇಗಾದೀತು? ನಾನು ಪುರುಷನನ್ನು ಅರಿತವಳಲ್ಲವಲ್ಲ. ಸರಿ, ಆ ಪ್ರಶ್ನೆಗೂ ಉತ್ತರ ಕೊಡ್ತಾರೆ ಗಬ್ರಿಯೇಲ್ ದೂತನು. ಏನು? ಪವಿತ್ರಾತ್ಮನು ನಿನ್ನ ಮೇಲೆ ಬರ್ತದೆ, ಅವನ ನೆರಳು ನಿನ್ನ ಮೇಲೆ ಬರ್ತದೆ. ಫೈನ್, ಎಲ್ಲ ಕೇಳಿಸ್ಕೊಳ್ತಾನೆ. ಹುಟ್ಟುವ ಕೂಸು ಪವಿತ್ರವಾದಂಥ ಶಿಶು. ಹುಟ್ಟುವ ಕೂಸೇನು? ಪವಿತ್ರವಾದಂಥ ಶಿಶು. ಅವೆಲ್ಲವುಗಳನ್ನು ಹೇಳ್ತಾನೆ. ಆಮೇಲೆ ಅವನು ದೇವರ ಮಗನೆನಿಸಿಕೊಳ್ಳುವನು. ಆಮೇಲೆ ಒಂದು ಪ್ಯಾರಲಲ್ ಕೊಡ್ತಾನೆ. ಬಹು ದಿವಸಗಳಿಂದ ಬಂಜೆ ಆಗಿರುವಂಥ ಎಲಿಜಬೆತಳಿದ್ದಾಳಲ್ಲ, ಅವಳು ಈಗ 6 ತಿಂಗಳ ಗರ್ಭಿಣಿಯಾಗಿದ್ದಾಳೆ ಅಂತ ಒಂದು ಹೋಲಿಕೆಯನ್ನು ಕೊಡ್ತಾಳೆ. ಜಕರಿಯ ಎಲಿಜಬೆತಳು ದಂಪತಿಗಳು, ಆದರೆ ಇಲ್ಲಿ ಈಕೆ ನಿಶ್ಚಯ ಹೊಂದಿರುವವಳು. ಇನ್ನು ಮದುವೆ ಆಗಿಲ್ಲ. ಗುರು ಹಿರಿಯರ ಅಥವಾ ಹಿರಿಯರ ಮಧ್ಯದಲ್ಲಿ ಸಮಕ್ಷಮದಲ್ಲಿ ನಿಶ್ಚಯ ಆಗೋಗದೆ ಯೋಸೇಫನಿಗೆ. ಅದು ದಾವೀದನ ಸಂತಾನದವನೊಂದಿಗೆ ನಿಶ್ಚಯ ಆಗೋಗದೆ. ಏನ ಪ್ರಿಯ ಸಹೋದರರ ಸಹೋದರಿಯರೇ, ಇದೆಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಅಲ್ವೇ ಮರಿಯಳಿಗೆ? ಈಗ ಈಕೆ ಆಯ್ಕೆ ಏನು? ಮುಂದೆ ಹೌದು ಒಪ್ಪುತ್ತೇನೆ ಅಂದರೆ ಮರಣ ಭಯ ಇದೆ. ಯಾಕಂದರೆ ಶಾಸ್ತ್ರ ಒಂದು ವೇಳೆ ಅನ್ವಯ ಮಾಡಿದ್ದೆ ಆದರೆ ಕನ್ಯಾವಸ್ಥೆಯಲ್ಲಿರುವ ನಿಶ್ಚಯವಾಗಿರುವ ಹೆಣ್ಣು ಮದುವೆಗಿಂತ ಮುಂಚೆ ಗರ್ಭಿಣಿಯಾಗಿದ್ದರೆ ಧರ್ಮಶಾಸ್ತ್ರದ ನಿಯಮದ ಪ್ರಕಾರ ಕಲ್ಲೆಸೆದು ಕೊಲ್ಲಬೇಕು. ಹಾಗಾದರೆ ಆಯ್ಕೆ ನೋಡಿ ಹೇಗಿದೆ. ಅವಮಾನ ಇದೆ, ಕುಟುಂಬಕ್ಕೆ ಅವಮಾನವಿದೆ, ವರಿಸಿರುವ ಅಥವಾ ವರಿಸುತ್ತೇನೆಂದು ಮಾತು ಕೊಟ್ಟಿರುವಂಥ ಯೋಸೇಫನಿಗೂ ಕೂಡ ಅವಮಾನವಾಗುತ್ತದೆ. ಏನೆಲ್ಲ ಮಿಶ್ರಣಗಳು ವಿರೋಧವಾಗಿದೆ. ಸಮಾಜ ಒಪ್ಪತ್ತೋ ಅಥವಾ ನನ್ನನ್ನು ತಿರಸ್ಕರಿಸುತ್ತೋ, ಇವೆಲ್ಲವುಗಳು ಆಕೆಯ ಮುಂದದೆ. ಆದರೆ ಸಾರಾಂಶವಾಗಿ ಸಂಕ್ಷೇಪವಾಗಿ ಗಬ್ರಿಯೇಲ್ ದೂತನು ಒಂದು ಮಾತನ್ನು ಹೇಳ್ತಾನೆ, ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ. ಇದಕ್ಕೆ ಪ್ರತ್ಯುತ್ತರವಾಗಿ ಮರಿಯಳ ನಿಲುವನ್ನು ಎಷ್ಟು ಅದ್ಭುತವಾಗಿ ನುಡಿದಿದ್ದಾಳೆ ಗೊತ್ತಾ? ಅವಳು ಹೇಳ್ತಾಳೆ 38ನೇ ವಚನ, ಇಗೋ ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗಾಗಲಿ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇದು ಚಿತ್ತ ಸ್ವತಂತ್ರ. ಈಕೆ ಆಯ್ಕೆಯಲ್ಲಿ ತನ್ನ ಚಿತ್ತವನ್ನು ಸಮರ್ಪಿಸಿದ್ದಾಳೆ ದೇವರ ಯೋಜನೆಗೆ. ಈಕೆ ಆಯ್ಕೆಯಲ್ಲಿ ತನ್ನ ಗರ್ಭವನ್ನು ದೇವರ ಕುಮಾರನಿಗೆ ಬಿಟ್ಟುಕೊಡಲು ಮನಸ್ಸು ಮಾಡಿದ್ದಾಳೆ. ಈಕೆಯ ಆಯ್ಕೆಯಲ್ಲಿ ದೇವರ ನಿಮಿತ್ತ ಒಂದು ವೇಳೆ ಸಮಾಜದ ತಿರಸ್ಕಾರಗಳು, ಬಹಿಷ್ಕಾರಗಳು, ಅಪಮಾನಗಳು, ಅವಮಾನಗಳನ್ನು ಸಹಿಸುವುದಕ್ಕೆ ಮುಂದಾಗಿದ್ದಾಳೆ. ಇದು ಶಿಲುಬೆಯನ್ನು ಹೊರುವಂಥ ದೃಷ್ಟಾಂತ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ನಾನು ಈ ಚಿತ್ರಣದ ಅಡಿಯಲ್ಲಿ ಎಲ್ಲಿದ್ದೇನೆ? ಈ ಚಿತ್ರಣದ ಅಡಿಯಲ್ಲಿ ಎಲ್ಲಿದ್ದೇನೆ? ಪರಿವರ್ತಿತ ಪೌಲನು ಗಲಾತ್ಯ ಪತ್ರದಲ್ಲಿ ಒಂದು ಮಾತನ್ನು ಹೇಳ್ತಾನೆ, ಶಿಲುಬೆ ಹೊರುವಂಥ ಒಂದು ಮಾತನ್ನು ಹೇಳ್ತಾನೆ. ಗಲಾತ್ಯ ಪತ್ರ 2ನೇ ಅಧ್ಯಾಯದಲ್ಲಿ ಅವನ ಮಾತು ದಾಖಲಾಗಿದೆ. ಭಾಳ ಚಿರಪರಿಚಿತವಾದಂಥ ವಿಷಯ. ಓಕೆ, ಅವನೇನು ಹೇಳ್ತಾನೆ? ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲಣ ನಂಬಿಕೆಯಲ್ಲಿಯೇ. ನನ್ನ ಪ್ರಿಯ ಸಹೋದರ, ಹೌ ಟು ಲಿವ್ ಕ್ಯಾರಿಯಿಂಗ್ ದ ಕ್ರಾಸ್.
ಶಿಲುಬೆಯನ್ನು ಹೊರುತ್ತಾ ಜೀವಿಸುವುದು ಹೇಗೆ? ಪೌಲನ ಮಾತು ಇವತ್ತು ಮಾರ್ಗದರ್ಶಕ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಕ್ಯ ಧ್ಯಾನ ಇವತ್ತು ನಮ್ಮನ್ನು ಪರೀಕ್ಷಿಸಲಿ, ಅವಲೋಕಿಸುವಂತೆ ಮಾಡಲಿ. ಆಲೋಚನೆ ಮಾಡಿಕೊಳ್ಳೋಣ. ನಾವು ಆತನ ಅನುಯಾಯಿಗಳಾಗುವವರಿಗಿರಬೇಕಾಗಿರುವಂಥ ಷರತ್ತೇನು? ಮತ್ತು ದಿನಾಲು ಹಾಗಂದರೆ ರಜೆ ಹಾಕುವುದಕ್ಕೆ ಅವಕಾಶವಿಲ್ಲ. ರಜೆ ಹಾಕುವುದಕ್ಕೆ ಅವಕಾಶವಿಲ್ಲ. ಒಮ್ಮೆ ಹಿಂಬಾಲಿಸಲು ಮನಸ್ಸು ಚಿತ್ತ ಸಮರ್ಪಣೆ ಮಾಡಿದ ನಂತರ ನನ್ನ ಉಸಿರಿರುವವರೆಗೂ ದಿನಾಲು ಪರಿಸ್ಥಿತಿಗಳ ಮೇಲೆ ಆಧಾರಗೊಂಡಿಲ್ಲ. ದಿನಾಲು ನನ್ನ ಸುಖ ಆರೋಗ್ಯ ಅನಾರೋಗ್ಯ ಆಧಾರಗೊಂಡಿಲ್ಲ. ದಿನಾಲು ಆತನನ್ನು ಹಿಂಬಾಲಿಸಬೇಕು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ಸ್ವಸುಖವನ್ನು ನೋಡಿಕೊಳ್ಳದೇ ಇರುವಂಥ ಯೇಸು ಸ್ವಾಮಿಯ ಕುರಿತು ಫಿಲಿಪ್ಪಿ ಪತ್ರ 2ನೇ ಅಧ್ಯಾಯದಲ್ಲಿ ಅದ್ಭುತವಾಗಿ ಚಿತ್ರಿಸಲ್ಪಟ್ಟಿದೆ. ಆತನು ದೇವರಿಗೆ ಸರಿ ಸಮಾನನಾಗಿರುವವನು. ಆ ಪದವಿಯನ್ನು ಬಿಡಲೊಲ್ಲೆನೂ ಎಂದೆಣಿಸದೆ, ಅಂದರೆ ಈ ಕೇವಪ್ಪ ಆ ಪದವಿಯನ್ನು ಬಿಟ್ಟುಕೊಟ್ಟಿದ್ದಾನೆ. ಮನುಷ್ಯನಾದ, ಸೇವಕನಾದ, ದಾಸನಾದ, ವಿಧೇಯನಾದ, ಇವೆಲ್ಲವುಗಳು ಕೂಡ ನಾವು ನೋಡ್ತೀವಿ. ಇದು ಸ್ವನಿರಾಕರಣೆಯ ವಿಧಾನ. ಇದರ ತದ್ವಿರುದ್ಧವಾಗಿ ಅನೇಕ ಉದಾಹರಣೆಗಳಿದೆ. ಒಂದು ಚಿಕ್ಕದು ಹೇಳ್ತೀನಿ ನಾನು. ಗೆಹಜಿಯನ್ನು ನೋಡ್ರಿ. ನಾಮಾನನ ಉಡುಗೊರೆಗಳು ಈ ಪ್ರವಾದಿ ಬೇಡವೆಂದರೆ ಇವನು ಬೇಕೆಂದ. ನಮಗೆಲ್ಲರಿಗೂ ಗೊತ್ತಿದೆ ಅದರ ಪರಿಣಾಮ ಏನಾಯಿತು ಅಂತ. ಸ್ವನಿರಾಕರಣೆಯಲ್ಲಿ ನಮ್ಮ ಶರೀರ, ಅದರ ಆಶೆಗಳು ಅಡ್ಡಿ ಬರಲು ಸಾಧ್ಯ. ಸ್ವನಿರಾಕರಣೆಯಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ನಮ್ಮ ಸ್ವನಿರಾಕರಣೆ, ನನ್ನನ್ನು ನಿರಾಕರಿಸಿಕೊಳ್ಳುವುದು ಹೇಗೆ? ಪರೀಕ್ಷಿಸಿಕೊಳ್ಳೋಣ, ಆಲೋಚನೆ ಮಾಡಿಕೊಳ್ಳೋಣ. ನನ್ನ ಸ್ವಬಲದಿಂದ ಸಾಧ್ಯವಿಲ್ಲ, ಸ್ವಂತ ಬುದ್ಧಿಯಿಂದ ಇದು ಸಾಧ್ಯವಿಲ್ಲ. ನನ್ನ ಶಿಲುಬೆಯನ್ನು ಹೊರುತ್ತಾ ಹೋಗೋಣ. ಅದೊಂದು ಯಜ್ಞವೇ ಇದೆ. ಅಲ್ಲಿ ಮರಣ, ಚಿತ್ತ ಸಮರ್ಪಣೆ ಅತಿ ಪ್ರಾಮುಖ್ಯವಾದದ್ದು. ಯೇಸುಸ್ವಾಮಿಯನ್ನು ಗಮನಿಸಿದ್ದೇವೆ, ಮರಿಯಳನ್ನು ನಾವು ಉಲ್ಲೇಖಿಸಿದ್ದೇವೆ. ಹೊರುವುದು ಹೇಗೆಂದು ಪೌಲನನ್ನು ಜ್ಞಪ್ತಿ ಮಾಡಿಕೊಂಡಿದ್ದೇವೆ. ಇವತ್ತು ಈ ವಾಕ್ಯಗಳು ನಮ್ಮನ್ನು ಮುಟ್ಟಲಿ, ನಮ್ಮನ್ನು ತಟ್ಟಲಿ, ನಮ್ಮನ್ನು ಪರೀಕ್ಷಿಸಲಿ. ಯಥಾರ್ಥವಾದ ಅನುಯಾಯಿಗಳನ್ನಾಗಿ ದೇವರಾತ್ಮನು ನಮ್ಮನ್ನು ರೂಪಿಸಲಿ. ಕರ್ತನಿ ಮಾತುಗಳಿಂದ ನಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥಿಸೋಣ ಪ್ರಿಯರೇ. ಸ್ವಾಮಿ, ಸತ್ಯವೇದದ ಉದ್ದಕ್ಕೂ, ಚರಿತ್ರೆಯ ಉದ್ದಕ್ಕೂ ಇಂಥ ಅನುಯಾಯಿಗಳು ಇದ್ದೇ ಇದ್ದಾರಪ್ಪ. ಸ್ವಾಮಿ, ತಮ್ಮೆಲ್ಲ ಸುಖವನ್ನು ಬಿಟ್ಟು ಬಂದಂಥ ಅನೇಕ ನಿನ್ನ ಸೇವಕರು ನಮ್ಮ ಭಾರತ ದೇಶದಲ್ಲಿ ದೊಡ್ಡ ಪ್ರಮಾಣದ ಸೇವೆಯನ್ನು ಮಾಡಿದ್ದಾರೆ. ವಿಲಿಯಂ ಕೇರಿ ಮಾಡಿದ್ದಾರಪ್ಪ, ಅಡೋನಿರಾಮ್ ಜಡ್ಸನ್ ಮಾಡಿದ್ದಾರೆ, C.T. ಸ್ಟಟ್ಸ್ ಮಾಡಿದ್ದಾರೆ, ಡೇವಿಡ್ ಲಿವಿಂಗ್ಸ್ಟನ್ ಮಾಡಿದ್ದಾರೆ, ಸಾಧು ಸುಂದರ್ ಸಿಂಗ್ ಮಾಡಿದ್ದಾರೆ, ಭಕ್ತ್ ಸಿಂಗ್ ಮಾಡಿದ್ದಾರೆ. ಕರ್ತನೆ, ಇವತ್ತು ಯೇಸುವೆ ನೀನೇ ಇದಕ್ಕೆ ಸ್ಫೂರ್ತಿ. ನಿನ್ನ ವಾಕ್ಯಗಳೇ ಕರ್ತನೆ ಮಾರ್ಗದರ್ಶಕ, ಉತ್ತೇಜಕ. ಇವತ್ತು ಈ ವಾಕ್ಯದ ಅಡಿಯಲ್ಲಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ನಮ್ಮನ್ನು ನಾವು ನಿರಾಕರಿಸುವುದೆಂದರೇನು? ಶಿಲುಬೆಯನ್ನು ಹೊರುವುದೆಂದರೇನು? ಸ್ವಾಮಿ, ಸಂದೇಶದ ಅಡಿಯಲ್ಲಿ ನಮ್ಮೊಟ್ಟಿಗೆ ನೀನು ಮಾತನಾಡಿದ್ಯಾ ಸ್ವಾಮಿ. ನಿನ್ನ ಅನುಯಾಯಿಗಳಾಕಿ, ನಿನ್ನನ್ನು ಹಿಂಬಾಲಿಸುವವರಾಕಿ, ದಿನಾಲು ಕರ್ತನೆ, ದಿನಾಲು ನೆವ ಹೇಳದೆ, ಗುಣಗುಟ್ಟದೆ, ಸ್ವಾಮಿ, ಇವತ್ತು ಮರಿಯಳು ದೊಡ್ಡ ಉದಾಹರಣೆ. ಮಿರಿಯಾಮ್ ಎಂಬ ಆಕೆಯ ಹೆಸರಿನಲ್ಲಿ ತಿರುಗಿ ಬೀಳುವವಳು ಎಂಬುದಾಗಿ ಇದ್ದರೂ ಕೂಡ ಸಮರ್ಪಿತ ಜೀವಿತದಲ್ಲಿ ಇವತ್ತು ನಮಗೊಂದು ದೃಷ್ಟಾಂತವಾಗಿದ್ದಾಳೆ. ಕರ್ತನಿ, ಎಲ್ಲವುಗಳ ಮೂಲಕ ನಮ್ಮ ಮುಂದೆಗೆ ಮಾತಾಡಿದ್ದೆ. ಅನುಸರಣೆಗೆ ಅವಶ್ಯವಾಗಿರುವಂಥ ನಿನ್ನ ಕೃಪೆಯನ್ನು ಕೊಡು ಸ್ವಾಮಿ. ನೀನು ಮಾಡಿದ್ದನ್ನೇ ಬೋಧಿಸಿದ್ದೀನಿ. ನಿನ್ನ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇನೆ. ನಿನ್ನ ಬೋಧನೆಗೆ ವಿಧೇಯರಾಗುವ ಹಾಗೆ ಕೃಪೆಯನ್ನು ಈ ಲೋಕದಲ್ಲಿ ನಮಗೆ ಅನುಗ್ರಹಿಸಿಕೊಟ್ಟು ಸ್ವಾಮಿ, ನಮ್ಮ
ಶರೀರದವುಗಳನ್ನು ಬದಿಗಿರಿಸುತ್ತ ಮೋಶೆಯಂತೆ ಪಾಪ ಭೋಗಗಳಿಗೆ ಬೇಡವೆನ್ನುತ್ತಾ ದೇವಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಲೇಸೆನ್ನುತ್ತಾ ಸ್ವಾಮಿ ಮುಂದೆ ಸಾಕುವಂಥ ಕೃಪೆಯನ್ನು, ಆ ಮನಸ್ಸನ್ನು ನಮಗೆ ದಯಪಾಲಿಸಿಕೊಟ್ಟು ನೀನು ನಡೆಸಪ್ಪ. ಯೇಸುವೆ ನಿನ್ನಲ್ಲಿ ಪ್ರಾರ್ಥಿಸ್ತೇನೆ. ಯೇಸುವಿನ ಮನಸ್ಸು ಕೊಟ್ಟು ಬಿಡು ಕರ್ತನೆ, ಬೇಡ್ತೇನೆ. ಹಿಂಬಾಲಿಸುವಂಥ ಕೃಪೆಯೊಂದಿಗೆ ಪವಿತ್ರಾತ್ಮನ ನೆರವು, ಸಹಾಯ ಎಲ್ಲವುಗಳನ್ನು ನಮಗೆ ದಯಪಾಲಿಸಿಕೊಟ್ಟು ನೀನು ನಡೆಸು. ಮಹಿಮೆ ಸದಾ ನಿನಗುಂಟಾಗಲಿ ಸ್ವಾಮಿ. ಆಲಿಸುತ್ತಿರುವ ವೀಕ್ಷಿಸುತ್ತಿರುವಂಥ ಪ್ರತಿಯೊಬ್ಬರೊಟ್ಟಿಗೂ ಕರ್ತನೆ ನೀನು ಮಾತನಾಡಿದ್ದೆ ಸ್ವಾಮಿ. ನಾವೆಂಥ ಹಿಂಬಾಲಕರಾಗಿದ್ದೇವೆ ಪರೀಕ್ಷೆಗೆ ಒಳಪಡಿಸಿಕೊಂಡು ಕರ್ತನೆ ನಿನ್ನ ಕ್ರಮಕ್ಕೆ ಒಳಪಡುವ ಜೀವಿತಕ್ಕೆ ನಮ್ಮ ನಡೆಸೆಂದು ಪ್ರಾರ್ಥಿಸ್ತೇನೆ. ಮಹಿಮೆ ನಿನಗುಂಟಾಗಲಿ. ಯೇಸು ಕರ್ತನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಕಳೆದ 1 ತಾಸು ನೀವು ಆತನ ಪ್ರಸನ್ನತೆಯಲ್ಲಿ ನೀವು ಕಳೆದಿದ್ದೀರಿ. ದೇವರು ನಿಮ್ಮನ್ನು ಲಕ್ಷ್ಯ ಕೊಟ್ಟು ನೋಡಿದ್ದಾನೆ, ನಿಮ್ಮನ್ನು ಕೇಳಿಸಿಕೊಂಡಿದ್ದಾನೆ, ನಿಮ್ಮ ಹೃದಯದ ಬಡಿತವನ್ನು ಆಲಿಸಿದ್ದಾನೆ, ನಿಮ್ಮ ಕಣ್ಣೀರನ್ನು ಒರೆಸಲು ಆತನು ಇಳಿದು ಬಂದಿದ್ದಾನೆ. ನನ್ನ ಪ್ರಿಯ ಸಹೋದರ ಸಹೋದರಿ, ಈ ವೀಕ್ಷಕರಾದ ನಿಮ್ಮಲ್ಲಿ ಪ್ರತಿಯೊಬ್ಬರಿಗೂ ನಿಮ್ಮದೇ ಆದಂಥ ಸುಖ ದುಃಖಗಳಿವೆ, ನಿಮ್ಮದೇ ಆದಂಥ ವೈಯಕ್ತಿಕ ಸಮಸ್ಯೆಗಳಿವೆ, ಸವಾಲುಗಳಿವೆ. ಆದರೆ ಈ ಭಾನುವಾರ ಈ ಸಂದೇಶವನ್ನು ನೀವು ಕೇಳಿರುವಾಗ ನಾವು ನಿಮಗೆ ಕೊಡುವ ಭರವಸವೇನೆಂದರೆ, ದೇವರು ನಿಮ್ಮನ್ನು ನೋಡಿರುವುದು ನಿಮಗೆ ಖಚಿತವಾಗಿರುವುದಾದರೆ ನಿಮ್ಮ ಸಮಸ್ಯೆಗಳಿಗೆ ಅತಿ ಶೀಘ್ರದಲ್ಲಿಯೇ ಉತ್ತರ ಬರಲಿಕ್ಕಿದೆ, ನಿಮ್ಮ ಸವಾಲುಗಳಿಗೆ ಉತ್ತರ ಬರಲಿಕ್ಕಿದೆ. ಆತನು ನಿಮ್ಮನ್ನು ಬಿಡಿಸುವ ದೇವರಾಗಿದ್ದಾನೆ. ಇಕ್ಕಟ್ಟಿನಿಂದ ಬಿಡಿಸಿ ವಿಸ್ತಾರವಾದ ಸ್ಥಳಕ್ಕೆ ನಡೆಸುವ ಕರ್ತನು ನಮ್ಮೊಂದಿಗಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ಕೂಟವನ್ನು ಪ್ರಾರ್ಥನೆಯೊಂದಿಗೂ ಆಶೀರ್ವಾದದ ವಚನದೊಂದಿಗೂ ಸಭಾಪಾಲಕರು ಮುಗಿಸ್ಲಿಕ್ಕಿದ್ದಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಜೀವ ಸ್ವರೂಪನಾಗಿರುವ ನಮ್ಮ ತಂದೆಯಾದ ದೇವರೇ, ನಿನ್ನ ಕರ್ತನೆ, ನೀನು ಇವತ್ತು 1 ತಾಸು ಕೊಟ್ಟಿರುವಂಥ ಸಹಾಯಕ್ಕಾಗಿ ಸ್ತೋತ್ರ ಕರ್ತನೆ. ಈ ತಾಸಿನಲ್ಲಿ ಕರ್ತನೆ ನಿನ್ನನ್ನು ಆರಾಧಿಸಿದ್ದೇವೆ. ನೀನು ನಮ್ಮೊಂದಿಗೆ ಮಾತನಾಡ್ತಾ ಇದ್ದಿ. ಪ್ರಾರ್ಥನೆಯಲ್ಲಿ ನಾವು ನಿನ್ನೊಂದಿಗೆ ಮಾತನಾಡಿದ್ದೇವೆ. ಅನೇಕ ಮನವಿಗಳು ಕೂಡ ಬಂದಿವೆ.
ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಒಂದೊಂದು ಕುಟುಂಬವನ್ನು ನೀನು ಆಶೀರ್ವದಿಸಿದ್ದೆ ಕರ್ತನೆ. ನೀನು ಕೈ ಹಿಡಿದು ನಡೆಸುವಂಥವನು, ಬಿಡಿಸುವಂಥವನು, ಕೈ ಹಿಡಿದು ನಡೆಸಿಕೊಂಡು ಹೋಗಿ ನಮ್ಮ ವಾಗ್ದಾತ ದೇಶಗಳಲ್ಲಿ ಕರ್ತನೆ ನಮ್ಮನ್ನು ಇರಿಸುವಂಥವನಾಗಿದೆ. ಇದಕ್ಕಾಗಿ ಸ್ತೋತ್ರ. ಲಾರ್ಡ್, ಯು ಆರ್ ಫುಲ್ಫಿಲ್ಲಿಂಗ್ ಅವರ್ ದ ಪ್ರಾಮಿಸಸ್ ಆಫ್ ಗಾಡ್ ಇನ್ ಅವರ್ ಲೈಫ್. ನೀನು ಮಾಡಿರುವಂಥ ವಾಗ್ದಾನಗಳನ್ನು ನಮ್ಮೊಬ್ಬೊಬ್ಬರ ಜೀವಿತದಲ್ಲಿ, ನಮ್ಮ ಕುಟುಂಬಗಳಲ್ಲಿ ನೀನು ನೆರವೇರಿಸಿದ್ದೆ. ಇದಕ್ಕಾಗಿ ನಿನಗೆ ಸ್ತೋತ್ರ. ಇವತ್ತು ಕರ್ತನೆ ಕೇಳಿರುವಂಥ ಭಾಗ ಕರ್ತನೆ, ಅದು ನಮ್ಮ ಹೃದಯಕ್ಕೆ ಅದು ಕರ್ತನೆ ನಾಟಿ ನನ್ನನ್ನು ನಮ್ಮೊಬ್ಬೊಬ್ಬರನ್ನೇ ಉತ್ತೇಜನಪಡಿಸಿದೆ ಎಂದು ನಂಬಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಎಚ್ಚರ ಕೂಡ ಬಂದಿದೆ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಕುಟುಂಬಗಳನ್ನು ನೀನು ಆಶೀರ್ವದಿಸು. ಪ್ರಾರ್ಥನೆ ಕೇಳಿದ್ದಿ, ಸ್ತೋತ್ರವಾಗಲಿ. ಯೇಸು ಸ್ವಾಮಿಯ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ ನಮ್ಮ ಸ್ವರ್ಗೀಯ ತಂದೆ, ಆಮೆನ್. ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಈಗ ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ನಮ್ಮ ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ವಿಶೇಷವಾದ ಅನ್ಯೋನ್ಯತೆ, ಆತನ ಸಹವಾಸ, ಆತನ ಸಹಾಯ, ಆತನ ನಡೆಸುವ ಹಸ್ತ ನಮ್ಮೆಲ್ಲರ ಸಂಗಡ, ಕ್ರಿಸ್ತನ ಸಭೆಯ ಸಂಗಡ ಈಗಲೂ ಎಂದೆಂದಿಗಿರಲಿ. ಆಮೆನ್.